ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಡನ್ ಪ್ಲ್ಯಾನ್ ಮಾಡಿ ಒಂದು ಟ್ರಿಪ್ಗೆ ಹೊರಟಿದ್ದೇವೆ. ಹೌದು, ಮೈಸೂರಿಗೆ ಹೋಗ್ತಾ ಇದ್ದೇವೆ. ಮೊದಲನೇ ದಿನ ಇವಾಗ ನಾವು ನಂಜನಗೂಡಿಗೆ ಬಂದಿದ್ದೇವೆ. ಅಪ್ಪ ಮಗ ಇಬ್ಬರು ಮ್ಯಾಚಿಂಗ್ ಹಾಕ್ಕೊಂಡಿದ್ದಾರೆ. ನಂಜನಗೂಡಲ್ಲಿ ಮೊದಲು ದೇವರ ದರ್ಶನವನ್ನು ಪಡ್ಕೊಂಡು ನಂತರ ನಾವು ತಿಂಡಿಗೆ ಬಂದ್ವಿ. ತಿಂಡಿಗೆ ಮೈಸೂರಿಗೆ ಬಂದ್ವಿ. ಹಳ್ಳಿಹಟ್ಟಿ ಅಂತ ಒಂದು ಫೇಮಸ್ ಹೋಟೆಲ್. ಸೊ ಈ ರೀತಿ ಇದೆ ನೋಡಿ, ಹಳ್ಳಿಹಟ್ಟಿ ಹೆಸರಿಗೆ ತಕ್ಕಂತೆ ಆ ಹಳ್ಳಿಯಲ್ಲಿ ಹಟ್ ಮಾಡ್ದಂಗೆ. ಸೊ ಅದೇ ಥರ ಮಾಡಿದರು. ತುಂಬ ಚೆನ್ನಾಗಿತ್ತು ತಿಂಡಿ ಮಾತ್ರ. ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಅಲ್ಲಿ ಚೆನ್ನಾಗಿ ತಿಂಡಿ ಬಾರಿಸಿ ನಂತರ ಝೂಗೆ ಹೋದ್ವಿ. ಝೂ ಅಲ್ಲಂತೂ ಫುಲ್ ಡೇ ಅಲ್ಲೇ ಕಾಲ ಕಳೆದಿದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗಂತೂ ಝೂ. ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ರಂತೂ ಒಂಥರ ಹಿಡಿಯೋಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು. ತುಂಬ ವರ್ಷದ ನಂತರ ನಾವು ಕೂಡ ಈ ಥರ ಝೂನಲ್ಲಿ ಎಂಜಾಯ್ ಮಾಡಿದ್ದು. ಯಾಕೆಂದರೆ ಆಬ್ವಿಯಸ್ಲಿ ಮಕ್ಕಳಿಲ್ದಲೇ ಯಾರೂ ಕೂಡ ದೊಡ್ಡವರು ಝೂಗೆ ಹಾಗೆ ಹೋಗೋದಿಲ್ಲ. ಸೊ ನಾವು ಕೂಡ ಹೋಗಿರಲಿಲ್ಲ. ಮಗನ ಜೊತೆ ಇವಾಗ ಈ ಥರದ್ದೆಲ್ಲ ಎಂಜಾಯ್ ಮಾಡುವಂಥ ಅವಕಾಶ ಸಿಗ್ತಾಯಿದೆ. ಸೊ ತುಂಬ ಪ್ರಾಣಿ ಪಕ್ಷಿಗಳಿತ್ತು ಅನ್ನೋದಕ್ಕಿಂತ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಎಷ್ಟು ಹೆಲ್ದಿಯಾಗಿದ್ವು ಅಂತ ಹೇಳಿದರೆ ಒಂಥರ ನೋಡೋದಕ್ಕೇ ಸಖತ್ ಖುಷಿ ಆಗ್ತಾಯಿತ್ತು. ನೋಡ್ತಾ ಇರ್ಬೋದು. ಪುಟ್ಟ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದ. ಅವನಿಗಂತೂ ಮೊದಲೇ ಎಲ್ಲ ಪ್ರಾಣಿ ಪಕ್ಷಿಗಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಎಲ್ಲದನ್ನು ನಾವು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾಯಿದ್ವಿ. ಇದು ಈ ಥರ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿತ್ತು. ನಾವಿಲ್ಲಿ ಕಾಣ್ತಾ ಇದೆ, ಇದು ಹಕ್ಕಿ. ಸೊ ಎಷ್ಟು ಥರ ಗಿಳಿಗಳಿತ್ತು ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಕಲರ್ಫುಲ್ಲಾಗಿತ್ತು. ಗಿಳಿಗಳಂತೂ ಹೋಗ್ತಾ ಇದ್ದಂಗೆ ಗಿಳಿಗಳೆಲ್ಲ ಕಾಣಿಸ್ತಾ ಇತ್ತು. ಸೊ ಅವನಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಲವ್ ಬರ್ಡ್ಸ್ ಇದ್ವು ನೋಡಿ, ಎಷ್ಟು ಚೆನ್ನಾಗಿದೆ. ಇದಂತೂ ಈ ಗಿಳಿಗಳದ್ದು ಕಲ್ಲರ್ ನೋಡೋಕ್ಕೆ ಏನು ಕಲರ್ಫುಲ್ಲಾಗಿತ್ತು. ಮತ್ತು ಎಲ್ಲ ಒಳ್ಳೆಗೆ ಎಷ್ಟು ಹೆಲ್ದಿ, ಸಿಕ್ಕಾಪಟ್ಟೆ ದಪ್ಪಕ್ಕೆ ಡುಮ್ಕಿದ್ವು. ತುಂಬ ಚೆನ್ನಾಗಿತ್ತು ಅದನ್ನು ನೋಡೋಕ್ಕೆ ಮಾತ್ರ ಚೆನ್ನಾಗಿತ್ತು. ಈಗ ಚಿರತೆ ನೋಡೋಕ್ಕೆ ಬಂದಿದ್ದೇವೆ. ಇದೆಲ್ಲ ಅಂತೂ ಒಂಥರ ಫುಲ್ಲು ಗ್ಲಾಸ್ ಹಾಕಿಬಿಟ್ಟಿದ್ದಾರೆ. ಇದೆಲ್ಲ ನಾವು ಅಂದರೆ ಇಷ್ಟು ಹತ್ತಿರದಿಂದ ನೋಡ್ತಾ ಇರಲಿಲ್ಲ. ನೋಡ್ತಾ ಇರ್ಬೋದು, ಚಿರತೆ ಓಡಾಡ್ತಾ ಇದೆ ಅಲ್ಲಿ ಇಲ್ಲಿ. ತುಂಬ ದೊಡ್ಡ ಪ್ಲೇಸ್ ಮಾಡಿದ್ದಾರೆ ಅದಕ್ಕೆ ಅಂತಲೇ ಹೇಳಿಬಿಟ್ಟು. ಆಮೇಲೆ ಮಧ್ಯದಲ್ಲೆಲ್ಲ ಮರ ಆ ಥರದ್ದೆಲ್ಲ ಅದಕ್ಕೊಂಥರ ಇದು ಮಾಡಿದ್ದಾರೆ. ಇದು ನೋಡಿ ವೈಟ್ ಲೆಪರ್ಡ್ ಯಾವ ಥರ ಇದೆ ಅಂತ. ಅವನಿಗೆ ಎಲ್ಲಿದೆ ಅಂತ ಪಾಪ ಕಾಣಿಸ್ತಾ ಇರಲಿಲ್ಲ ನಮ್ಮ ಮನೆ ಪುಟ್ಟಂಗೆ. ಸೊ ಅದನ್ನು ತೋರಿಸ್ತಾ ನೋಡು ಅಲ್ಲಿದೆ ಅಂತ ಹೇಳಿ ತೋರಿಸ್ತಾ ಇದ್ವಿ. ಹುಲಿ ಅಂತೂ ಏನು ಹೆಲ್ದಿಯಾಗಿತ್ತು ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿತ್ತು. ಇದು ನೋಡಿ ಸಿಂಹ ನಾವು ಹೋಗುವಷ್ಟೊತ್ತಿಗೆ ಮಲ್ಕೊಂಬಿಟ್ಟಿತ್ತು ಫುಲ್ಲು. ಎಲ್ಲ ಹತ್ತಿರದಿಂದನೇ ಒಂಥರ ಓಡಾಡ್ತಾ ಇರತ್ತೆ. ಫುಲ್ ಕವರ್ ಮಾಡಿದ್ದಾರೆ. ದಪ್ಪನೇ ಒಂದು ಗ್ಲಾಸ್ ಹಾಕ್ಬಿಟ್ಟಿದ್ದಾರೆ. ಆ ಗ್ಲಾಸ್ ಹತ್ತಿರಕ್ಕೆ ಬರುತ್ತೆ, ಇನ್ನೇನು ಒಂಥರ ನಮ್ಮ ಹತ್ತಿರಕ್ಕೆ ಬರುತ್ತೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಮಾತ್ರ. ಇನ್ನು ಗೋರಿಲಾದಂತೂ ಇದಂತೂ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ನಾನು ಸಂಜುನೇ ಜಾಸ್ತಿ ಎಂಜಾಯ್ ಮಾಡಿದ್ವಿ. ಆ ಗೋರಿಲಾ ಮಲ್ಗೋದು ಇದನ್ನು ನಾವು ಆ್ಯಕ್ಚುಲಿ ಥೈಲ್ಯಾಂಡ್ ಬ್ಯಾಂಕಾಕ್ ಹೋದಾಗ ಅಲ್ಲಿ ಹತ್ತಿರದಿಂದ ನೋಡಿದ್ವಿ. ಇದಂತೂ ಸಖತ್ ಚೆನ್ನಾಗಿತ್ತು. ಒಂಥರ ಎಂಜಾಯ್ ಮಾಡ್ದ ಪುಟ್ಟನೂ ಕೂಡ. ಅವನು ಇಷ್ಟು ದೊಡ್ಡ ಮಂಗ ಇರುತ್ತಾ, ಯಾಕೆಂದರೆ ಅವನ್ನೆಲ್ಲ ಸಣ್ಣದು ನೋಡಿದ್ದಲ್ಲ. ಸೊ ಇಷ್ಟು ದೊಡ್ಡ ಮಂಗ ಇರುತ್ತಾ ಅಂತ ಅವನಿಗೆ. ಅದು ಮನುಷ್ಯರ ಥರ ನಡೆಯುತ್ತೆ, ಎಲ್ಲ ಕಿತಾಪತಿಗಳು ಮಾಡೋದು ಎಲ್ಲ ಮಾಡ್ತಾಯಿದ್ವು. ಒಂಥರ ಅದು ಗೋರಿಲಾ ಆ್ಯಕ್ಟಿವಿಟೀಸ್ ನೋಡೋಕ್ಕೇ ಒಂಥರ ಖುಷಿ. ಯಾಕೆಂದರೆ ಇದು ಮನುಷ್ಯರ ಥರನೇ ಅಲ್ವಾ. ಸೊ ಹೀಗೆ ಮತ್ತು ರೈನೋಸಾರ್ ಇತ್ತು, ಹಿಪ್ಪೋಪೊಟಮಸ್ ಇತ್ತು. ಸೊ ಪ್ರತಿಯೊಂದು ಪ್ರಾಣಿಗಳು ಕೂಡ ಅಷ್ಟು ಚೆನ್ನಾಗಿತ್ತು. ಇಲ್ಲಿ ನೋಡಿ ಎಷ್ಟು ಹತ್ರಕ್ಕೆ ಬಂದಿದೆ ಚಿರತೆ, ಎಷ್ಟು ಹತ್ರಕ್ಕೆ ಬಂದಿತ್ತು. ಇನ್ನು ಮಂಗಗಳಿಗಂತೂ ಆಟ ಆಡಲಿಕ್ಕೆ ಒಳ್ಳೆ ಪ್ಲೇಸ್ ಮಾಡಿಕೊಟ್ಟಿದ್ದಾರೆ. ಇವೆರಡಂತೂ ಎಂಟರ್ಟೈನ್ಮೆಂಟು ಅನ್ನೋ ಥರ ಅಲ್ಲಿ ಕಾಣಿಸ್ತಾ ಇರ್ಬೋದು. ಒಂದು ಮಂಗ ಗೋಣಿಚೀಲ ಹಾಕಿದ್ರಲ್ಲಿ ಗೋಣಿಚೀಲ ಹಾಕ್ಕೊಂಡು ತುಂಬ ಬಿಸಿಲು ಹೊಡಿತಾ ಇತ್ತು. ಗೋಣಿಚೀಲನ ಮೈಮೇಲೆ ಹಾಕ್ಕೊಂಡು ಫುಲ್ಲು ಪಲ್ಟಿ ಹೊಡಿತಾ ಇದೆ ತನ್ನ ಗೂಡಿಂದ. ಇನ್ನೊಂದು ಮಂಗ ಹಾಗೆ ಗೋಣಿಚೀಲ ಹಾಕ್ಕೊಂಡು ಅಲ್ಲಿಂದ ಪಲ್ಟಿ ಹೊಡ್ಕೊಂಡು ಬರ್ತಾಯಿತ್ತು. ಒಳ್ಳೆ ಮಜಾ ಮಾಡಿದ್ವಿ ಮಾತ್ರ. ನಾವು ಕೂಡ ನಗಾಡ್ ಸಾಕಾಯಿತು. ಸೊ
ಅಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತವೆ ನಮಗೆ ಪ್ರಾಣಿಗಳು. ಅವನಿಗೆ ಮಂಗ ಅಂದ್ರೂ ತುಂಬ ಇಷ್ಟ. ನೋಡಿ ಅದು ಎಷ್ಟು ಚೆನ್ನಾಗಿ ಆ ಗೋಣಿ ಚೀಲನ ಹಾಕ್ಕೊಂಡು ಮೇಲ್ಗಡೆ ಹತ್ಕೊಂಡು ಇವಾಗ ಹೋಗುತ್ತೆ ಅಂತ. ಏನೆಲ್ಲ ನೋಡ್ತಾ ಇದ್ದೀರಾ, ನನ್ನನ್ನು ಫೋಟೋ ತೆಕ್ಕೊಳ್ತಾ ಇದ್ದೀರಾ? ತೆಕ್ಕೊಳ್ಳಿ, ವೀಡಿಯೋ ಮಾಡ್ಕೊಳ್ಳಿ, ಇನ್ನೂ ನಿಮಗೆ ಎಂಜಾಯ್ ಮಾಡಿಸ್ತೀನಿ ಅನ್ನೋ ಥರ. ಆಮೇಲೆ ಹೋಗಿ ಆ ಗೋಣಿ ಚೀಲದ ಒಳಗಡೆ ಹೋಗಿ 2 ಮಂಗಗಳು ಮಲ್ಕೊಂಡ್ವು. ಏನು ಅನ್ನಿಸ್ತು ನನಗೆ, ಈ ಝೂಗೆ ಹೋದಾಗ ಮಗನ ಕರ್ಕೊಂಡು ಅಂದರೆ ಈ ಥರ ಸಣ್ಣ ಮೂಮೆಂಟ್ಸ್ನ ನಾವು ಐ ಥಿಂಕ್ ದೊಡ್ಡವರಾದಮೇಲೆ ಅಯ್ಯೋ ಇದಕ್ಕೆಲ್ಲ ಹೋಗಬೇಕಾ, ಇದೆಲ್ಲ ಹೋಗೋದು ಬರೀ ಮಕ್ಕಳಲ್ವಾ ಅಂತ ಅಂದ್ಕೊಂಡು ಈ ಥರ ಬೆಸ್ಟ್ ಮೆಮೊರೀಸ್ ಅಥವಾ ಈ ಥರ ಸಣ್ಣ ಹ್ಯಾಪಿನೆಸ್ನ ನಾವು ಕಳ್ಕೊಂಬಿಟ್ಟಿರ್ತೀವಿ. ಝೀಬ್ರಾ ಆಯಿತು, ನಾವು ಹೋಗೋದು ಸ್ವಲ್ಪ ಅಂದರೆ ನಂಜನಗೂಡೆಲ್ಲ ಹೋಗಿದ್ರಿಂದ ಲೇಟಾಗಿದ್ದರಿಂದ ನೀವು ಮಧ್ಯಾಹ್ನ ಆಗಿಬಿಟ್ಟಿತ್ತು. ಅಂದರೆ ಆಫ್ಟರ್ 12 ಹೋದರೆ ಎಲ್ಲ ಪ್ರಾಣಿಗಳು ಅಂದರೆ ಮಲ್ಗಕ್ಕೆ ಹೋಗಿಬಿಟ್ಟಿರ್ತವೆ. ಎಷ್ಟು ಜಿಂಕೆ ಇತ್ತು ನೋಡಿ, ಆನೆ. ಅದಾದ ನಂತರ ಅಲ್ಲೇ ಬೋಟಿಂಗಿಗೆ ಇದೆ. ಸೊ ಬೋಟಿಂಗ್ ಕೂಡ ಹೋದ್ವಿ ಸ್ವಲ್ಪ ಹೊತ್ತು. ಆರಾಮಾಗಿ ಚೆನ್ನಾಗಿ ಬೋಟಿಂಗ್ ಮಾಡಿಕೊಂಡು 10 ಮಿನಿಟ್ಸ್ ಏನೋ ಬೋಟಿಂಗು. ಇದು ಐ ಥಿಂಕ್ ಪರ್ ಹೆಡ್ 100 ಆರ್ 50 ರುಪೀಸ್, ನನಗೆ ಕರೆಕ್ಟಾಗಿ ನೆನಪಿಲ್ಲ. ಸೊ ಅಲ್ಲಿನೂ ಕೂಡ ಸಖತ್ ಎಂಜಾಯ್ ಮಾಡ್ಕೊಂಡ್ವಿ. ಅಂದರೆ ಇಷ್ಟೋ ತನಕ ಓಡಾಡಿ ಸುಸ್ತಾಗಿರುತ್ತೆ ಅಲ್ವಾ. ಸೊ ಹೀಗಾಗಿ ಆರಾಮಾಗಿ ಒಂಥರ ರಿಲ್ಯಾಕ್ಸಿಂಗ್ ಆಗಿತ್ತು ಇದು. ಅರ್ಧ ಝೂ ನೋಡಾದ ನಂತರ ನೀವು ಇದೇ ರೀತಿ ಇಲ್ಲಿ ಬೋಟಿಂಗಿಗೆ ಹೋಗ್ಬೋದು. ಅದಾದ ತಕ್ಷಣ ಊಟ ಮಾಡಿಕೊಂಡು ಮತ್ತೆ ಇನ್ನು ಉಳಿದಿದ್ದಷ್ಟನ್ನು ಕವರಪ್ ಮಾಡ್ಕೊಳ್ಬೋದು. ಇದಂತೂ ಹಾರಿಬಲ್ ಆಗಿತ್ತು. ನಾನು ನಿಜವಾಗ್ಲೂ ನನ್ನ ಲೈಫಲ್ಲಿ ಈ ಥರ ಹಾವುಗಳನ್ನು ಅಂದರೆ ಇಷ್ಟು ದಪ್ಪ ಹಾವುಗಳನ್ನು ನೋಡೇ ಇರಲಿಲ್ಲ. ನಾಗರ ಹಾವು ಆ್ಯಕ್ಚುಲಿ ನಮ್ಮದು ಹಳೆ ಮನೆಯಲ್ಲೆಲ್ಲ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಬಟ್ ನೀವಿನ್ನೂ ಮುಂದೆ ನೋಡ್ತಾ ಹೋಗಿ, ಹಾವಿನ ಮಾತ್ರ ಭಯಂಕರವಾಗಿದೆ. ಅದು ಅಲ್ಲದೆ ಒಂದೊಂದು ಇದ್ದಿದ್ದಲ್ಲ 4-5 ಹಾವುಗಳಿಟ್ಟಿದ್ದಾರೆ. ಎಂತೆಂಥ ಉದ್ದ, ಎಷ್ಟು ದಪ್ಪದ್ದು ಅಂದರೆ ನೋಡಿದರೆ ಭಯ ಆಗುತ್ತೆ. ಆ ಥರ ಒಂಥರ ಹಾವುಗಳಿಟ್ಟಿದ್ರು. ಹೆಬ್ಬಾವಂತೂ ನೋಡಿ ಎಲ್ರಿಗೂ ಆಶ್ಚರ್ಯ ಆಗುತ್ತು. ಏಕೆಂದರೆ ನಾವು ಫಿಲಮಲ್ಲೆಲ್ಲ ಆ್ಯಕ್ಚುಲಿ ಎನಿಮೇಷನ್ ಮಾಡಿದ್ದು ನೋಡಿರ್ತೀವಿ, ಅಷ್ಟು ದಪ್ಪ ಇರತ್ತಾ, ಅಷ್ಟು ಉದ್ದ ಇರತ್ತಾ ಅಂತ ಹೇಳಿಬಿಟ್ಟು. ಬಟ್ ರಿಯಲಿ ನಾನೀಗ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ, ನೀವು ಕೂಡ ಗಾಬರಿ ಆಗ್ತೀರಾ, ನಿಜಕ್ಕೂ ಇಷ್ಟು ದಪ್ಪದಿರತ್ತಾ ಅಂತ. ಇದು ನೋಡಿ, ಒಳ್ಳೆ ಪ್ಲಾಸ್ಟಿಕ್ ಹಾವಿದ್ದಂಗಿದೆ, ಹಸಿರು ಹಾವಿದು. ಎಲ್ಲ ಅಲ್ಲಲ್ಲೇ ಒಂಥರ ಮರದ ರೆಂಬೆಗಳಲ್ಲಿ, ಆಮೇಲೆ ಅಲ್ಲೊಂದು ಗೂಡೆಲ್ಲ ಥರ ಮಾಡಿರ್ತಾರಲ್ಲ, ಅಲ್ಲಿ ಎಲ್ಲ ಮಲ್ಕೊಂಡಿದ್ವು. ಇದು ನೋಡಿ ಹೆಂಗೆ ಇಳ್ಕೊಂಬರ್ತಾ ಇದೆ ಅಂತ. ನಾಗರ ಹಾವುಗಳೇ ಜಾಸ್ತಿ ಇದ್ದಿದ್ದು. ಮತ್ತು ಈ ಕೆರೆಬಡ, ಕೊಳಕಮಂಡಲ ಅಂತಾರಲ್ಲ, ಸೊ ಅದು ಎಲ್ಲ ತಂದಿಟ್ಟಿದ್ದಾರೆ. ಆ ಥರದ್ದನ್ನು ಹಾವುಗಳು ಎಲ್ಲ ತಂದಿಟ್ಟಿದ್ದಾರೆ. ನಾಗರ ಹಾವಂತೂ ಕರೆಕ್ಟಾಗಿ ಗೊತ್ತಾಗುತ್ತೆ. ಆ ಹೆಡೆ ಮೇಲೆ ಮಾರ್ಕ್ ಇರುತ್ತಲ್ಲ, ಸೊ ಅದು ಕ್ಲಿಯರಾಗಿ ಕಾಣ್ತಾ ಇತ್ತು ಮಾತ್ರ. ಮೈ ಜುಮ್ಮನ್ನುತ್ತೆ. ಹಾವಿನ ಮಾತ್ರ ನೋಡೋಕ್ಕೆ ಒಂಥರ ಸಖತ್ತಾಗಿತ್ತು ನೋಡೋಕ್ಕದು. ಎಷ್ಟು ಹಾವಿದೆ ನೋಡಿ ಇಲ್ಲಂತೂ. ನೋಡಿ ಹೆಬ್ಬಾವು ನೋಡಿ ಹೆಂಗಿದೆ ಅಂತ. ಬಹುಶಃ ಒಂದು 7-8 ಫೀಟ್ ಹೈಟ್ ಇರ್ಬೋದಿದು. ದಪ್ಪ ಅಂತೂ ಒಂದು 150 kg ಮೇಲಿದೆ. ಇನ್ನು ನೆಕ್ಸ್ಟ್ ಲಾಸ್ಟಲ್ಲಿ ಒಂದು ತೋರಿಸ್ತೀನಿ, ಅದನ್ನು ನೋಡಿದ್ರಂತೂ ನೀವು ಕೂಡ ಗಾಬರಿ ಆಗ್ಬೋದು. ಇದು ಹೇಳಿದ್ದು, ಯಪ್ಪ ಇದಂತೂ ಬಹುಶಃ ಫೋಟೋದಲ್ಲಿ ನಾನು ಖಂಡಿತ ಜಸ್ಟಿಸ್ ಕೊಡ್ತಾ ಇಲ್ಲ. ಯಾಕೆಂದರೆ ಅದು ಎಷ್ಟು ದಪ್ಪ ಇದೆ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೂಡ ಆಗಲ್ಲ, ಅಷ್ಟು ದಪ್ಪ ಇದೆ. ಸುಮ್ಮನೆ ಸುತ್ತಾಕೊಂಡಿತ್ತು ಅಷ್ಟೇ, ಸುತ್ತಾಕೊಂಡು ಮಲ್ಕೊಂಡಿದೆ. ಇನ್ನು ಮೊಸಳೆಗಳ ಸೆಕ್ಷನಿಗೆ ಬಂದ್ವಿ. ಅದು ಅಷ್ಟೇ, ಈ ಮೊಸಳೆ ಅಂತೂ ನೋಡಿ ಗಾಬರಿ ಆಗೋಯ್ತು. ಆರಾಮಾಗಿ ಬಾಯಿ ತೆಕ್ಕೊಂಡು ಕೂತಿದೆ, ಆರಾಮಾಗಿ ಅಲ್ಲೊಬ್ಬರು ಅಣ್ಣ ಕ್ಲೀನ್ ಮಾಡ್ತಾ ಇದ್ದಾರೆ. ಇದನ್ನು ನೋಡಿ ಮಾತ್ರ ನನಗೆ ಸಖತ್ ಆಶ್ಚರ್ಯ ಆಗೋಯ್ತು. ಇನ್ನು ನನ್ನ ಮಗನ ಫೇವ್ರೆಟ್ಟು ಜಿರಾಫೆ ನೋಡಿದ್ರಂತೂ ಅವನು ಈ ಕಡೆ ಬರಲೇ ಇಲ್ಲ. ಜಿರಾಫೆ ಅಂತ ಅಂದ್ಕೊಂಡು ಫುಲ್ಲು ರಪ್ಪನ ತಲೆ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದ. ಇನ್ನೇನು ಬಿಟ್ಟಿದ್ದಿದ್ರೆ ಜಿರಾಫೆ ಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತಾ ಇದ್ನೇನೋ ಗೊತ್ತಿಲ್ಲ. ಅಂತೂ ಝೂನ ಒಂದು ಲೆವೆಲಿಗೆ ನೋಡಿ ಮುಗಿಸಿ ನಂತರ ನಾವು ಹೊರಟಿದ್ದೆ
ಮೈಸೂರಿನ ಇವಾಗಿನ ಫೇಮಸ್ ಪ್ಲೇಸ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. 12ನೇ ಶತಮಾನದ ಹೊಯ್ಸಳ ದೇವಸ್ಥಾನ ಇದಾಗಿದ್ದು ಬರೋಬ್ಬರಿ 70 ವರ್ಷಗಳ ಕಾಲ ನೀರಿನ ಒಳಗೆ ಮುಚ್ಚೋಗಿತ್ತು ಈ ದೇವಸ್ಥಾನ. ನಂತರ ಅಂದರೆ ಈಗ ಶ್ರೀಹರಿಕೋಡೆ ಇವರ ಹೆಸರನ್ನು ನೀವೆಲ್ಲರೂ ಕೇಳಿರ್ತೀರ ಸಾಮಾನ್ಯವಾಗಿ. ಫೇಮಸ್ ಪ್ರೊಡ್ಯೂಸರ್, ಕವಿ, ಹಾಗೆ ಬಿಸ್ನೆಸ್ ಮ್ಯಾನ್, ಹಾಗೆ ಒಳ್ಳೆಯ ಆರ್ಕಿಟೆಕ್ಟ್ ಕೂಡ. ಇವರು ಈಗ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ನವೀಕರಣವನ್ನು ಮಾಡಿದ್ದಾರೆ. KRS ಬ್ಯಾಕ್ ವಾಟರ್ ಮೇಲೆಯೇ ಈ ದೇವಸ್ಥಾನ ಇರೋದು. ಕರ್ನಾಟಕದ ಫ್ಲೋಟಿಂಗ್ ಟೆಂಪಲ್ ಅಂತಲೇ ಫೇಮಸ್ ಆಗಿದೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ, ಒಳಗಡೆ ಹೋಗ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಎಲ್ಲರೂ ಕೂಡ ಮೈಕನ್ನು ಹಿಡ್ಕೊಂಡು ಅನೌನ್ಸ್ ಮಾಡ್ತಾ ಇರ್ತಾರೆ. ಅದೇನಪ್ಪ ಅಂದರೆ, ಮೊಬೈಲ್ ಬಳಕೆ ಮಾಡಬೇಡಿ. ಇದು ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನದಲ್ಲಿ ನಾವು ಕೇಳಿರೋದೆ. ನೆಕ್ಸ್ಟು ಹೇಳೋದು ನಿಮಗೂ ಕೂಡ ಅಚ್ಚರಿ ಮೂಡಿಸುತ್ತೆ. ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ, ಇಲ್ಲಿ ಯಾರೂ ಕೂಡ ಕಾಣಿಕೆಯನ್ನು ಹಾಕೋ ಹಾಗಿಲ್ಲ. ಎಲ್ಲಿಯೂ ಕೂಡ ಕಾಣಿಕೆ ಹುಂಡಿಯೇ ಇಲ್ಲ ಇಲ್ಲಿ ನೀವು ಇಡೋದಕ್ಕೂ ಕೂಡ. ಆದರೆ ನಾವು ಎಲ್ಲಾದರೂ ಹೋಗಿ ಮೆಟ್ಲಗಿಟ್ಲಲ್ಲಿ ಇಟ್ಟು ಬರ್ತೀವಲ್ಲ, ಅದಕ್ಕೋಸ್ಕರ ಪದೇ ಪದೇ ಅನೌನ್ಸ್ ಮಾಡ್ತಾ ಇರ್ತಾರೆ, ದೇವರನ್ನು ನೋಡಿ ಕೈ ಮುಗಿದು ಆಚೆ ಬರೋದಷ್ಟೇ ನಿಮ್ಮ ಕೆಲಸ. ಕಾಣಿಕೆ ಹಾಕೋದಾಗಲಿ ಅಥವಾ ಅಲ್ಲಿ ಕೂತ್ಕೊಳ್ಳೋದಾಗಲಿ ಬೇರೆ ಏನನ್ನು ಮಾಡಬೇಡಿ ಅಂತ. ಇದು ನಿಜಕ್ಕೂ ನಮಗೂ ತುಂಬಾ ಅಚ್ಚರಿ ಅಂತ ಅನ್ನಿಸ್ತು. ಯಾಕಂತ ಹೇಳಿದರೆ, ಈಗಂತೂ ಯಾವುದೇ ದೇವಸ್ಥಾನಕ್ಕೆ ಹೋದರೂ, ಎಷ್ಟೇ ಫೇಮಸ್ ಟೆಂಪಲಿಗೆ ಹೋದರೂ ಮೊದಲು ನೋಡೋದೇ ನಮ್ಮ ಕೈ, ಎಷ್ಟು ಹುಂಡಿಗೆ ಹಾಕ್ತೀವಿ ಅದು ಇದು ಅಂತ. ಸೊ ಹೀಗಾಗಿ ಈ ದೇವಸ್ಥಾನದಲ್ಲಿ ಈ ಥರ ಅನೌನ್ಸ್ ಮಾಡ್ತಾ ಇದ್ದಿದ್ದು, ಎಲ್ಲಿಯೂ ಕೂಡ ಹುಂಡಿಯೇ ಇಲ್ಲದೆ ಇರೋದು ನಮಗೆ ನಿಜಕ್ಕೂ ಅಚ್ಚರಿಯನ್ನು ಮೂಡಿಸಿದಂತೂ ಸತ್ಯ. ಇನ್ನು ದೇವಸ್ಥಾನದ ಒಳಕ್ಕೆ ಹೋಗಿ ದರ್ಶನವನ್ನು ಮುಗಿಸ್ಕೊಂಡು ಎಲ್ಲ ಮಾಡಿ ಪ್ರಶಾಂತವಾಗಿ ಆ ಹುಲ್ಲಿನ ಹಾಸಿಗೆ ಅಂತಿರುವಂಥ ಪಾರ್ಕ್ ಒಳಗಡೆ ಬಂದು ಕೂತು ಸೂರ್ಯಾಸ್ತವನ್ನು ನೋಡಿಕೊಂಡು ಬರೋದಕ್ಕೆ ಒಂದು ಪರ್ಫೆಕ್ಟ್ ಪೀಸ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವು ಕೂಡ ಮೈಸೂರು ಸುತ್ತಮುತ್ತ ಅಥವಾ ಮಡಿಕೇರಿ ಹೋಗ್ತಾ ಇದ್ದೀರೋ ಅಥವಾ ಮೈಸೂರಿಗೆ ಹೋಗ್ತಾ ಇದ್ದೀರೋ, ಖಂಡಿತ ನಿಮ್ಮ ಐಟನರಿಯಲ್ಲಿ ಈ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತೂ ಒಂದನ್ನು ಇನ್ಕ್ಲೂಡ್ ಮಾಡಿಕೊಳ್ಳೇಬೇಕು. ನಿಜಕ್ಕೂ ನೋಡುವಂಥ ದೇವಸ್ಥಾನ ಹಾಗೂ ನಮ್ಮ ಒಂದು ಕಲ್ಚರ್ನ ಅದ್ಭುತವಾಗಿ ಪೋರ್ಟ್ರೇ ಮಾಡಿದ್ದಾರೆ ಈ ದೇವಸ್ಥಾನದ ಮುಖಾಂತರ. ಪಾರ್ಕಿಂಗಿಗಾಗಲಿ ಅಥವಾ ಟಾಯ್ಲೆಟಿಗಾಗಲಿ ಯಾವುದಕ್ಕೂ ಕೂಡ ದುಡ್ಡಿಲ್ಲ. ತುಂಬ ವೆರಿ ಕ್ಲೀನ್ ಟಾಯ್ಲೆಟ್ಸ್ ಎಲ್ಲ ಇದೆ, ಮತ್ತು ತುಂಬ ದೊಡ್ಡ ಪಾರ್ಕಿಂಗ್ ಇದೆ. ಅದ್ಭುತವಾದಂಥ ದೇವಸ್ಥಾನ ಅಂತಲೇ ಹೇಳಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ ನೋಡ್ತಾ ಇದ್ದಾರಲ್ಲ ನನ್ನ ಮಗನ, ಅಂತೂ ಎಂಜಾಯ್ ಮಾಡ್ತಾರೆ. ತುಂಬ ಚಳಿ ಕೂಡ ಇತ್ತು, ಆದ್ರೂ ಒಂದು ಸ್ವಲ್ಪನೂ ಅವನಿಗೆ ಚಳಿ ಆಗ್ತಾ ಇರಲಿಲ್ಲ. ನಾನು ಮೊದಲೇ ಹೇಳ್ದಂಗೆ ಈ ಥರ ಹುಲ್ಲನ್ನು ಹಾಸಿದ್ದಾರೆ, ಆರಾಮವಾಗಿ ನೀವು ಅಲ್ಲಿ ಕೂತ್ಕೊಂಡು, ಆಮೇಲೆ ಬೆಂಚುಗಳನ್ನು ಕೂಡ ಹಾಕಿದ್ದಾರೆ, ಅಲ್ಲಿ ಕೂತ್ಕೊಂಡು ಸೂರ್ಯಾಸ್ತವನ್ನು ನೋಡ್ಕೊಂಡು ಬರ್ಬೋದು. ನಂತರ ನಾವು ಹೋಗಿದ್ದೆ ಮೈಸೂರಿನ ಫೇಮಸ್ ಎಕ್ಸಿಬಿಷನ್ಗೆ. ಸೊ ದಸರಾ ಎಕ್ಸಿಬಿಷನ್ಗೆ ಹೋದ್ವಿ, ಯಾಕೆಂದರೆ ಪುಟ್ಟಂಗೆ ತೋರಿಸೋಣ ಅಂತ ಹೇಳಿಬಿಟ್ಟು. ಆದರೆ ಇಲ್ಲೆಲ್ಲ ಇಡೀ ದಿನ ಅವನಿಗೆ ಸುತ್ತಿ ಝೂಗೆಲ್ಲ ಹೋಗಿ ಸುಸ್ತಾಗಿತ್ತು. ಅಷ್ಟು ಕೋಆಪ್ರೇಟ್ ಮಾಡಲಿಲ್ಲ ಅವನು. ಬಟ್ ಲೈಟಿಂಗ್ಸ್ ಎಲ್ಲ ನೋಡಿ ತುಂಬ ಖುಷಿಪಟ್ಟ, ಎಂಜಾಯ್ ಮಾಡ್ದ. ತುಂಬ ಸ್ಟಾಲ್ಸ್ಗಳು ಬಂದಿದೆ. ಇನ್ನೂ ಐ ಥಿಂಕ್ ಫೆಬ್ರವರಿ ತನಕನೂ ಇರುತ್ತೆ. ಬಟ್ ನಾನು ಸಜೆಸ್ಟ್ ಮಾಡೋದೇನೆಂದರೆ, ವೀಕೆಂಡ್ಸು ಮತ್ತು ರಜಾ ದಿನಗಳಲ್ಲಿ ಮಾತ್ರ ಖಂಡಿತ ಹೋಗಬೇಡಿ. ಕನ್ನಡ ಸಂಸ್ಕೃತಿ ಇಲಾಖೆದು ಏನೇನೋ ತುಂಬ ಎಲ್ಲ ಎಕ್ಸಿಬಿಷನ್ ಥರ ಎಲ್ಲ ಮಾಡಿದ್ದಾರೆ ಒಳಗಡೆನೂ ಕೂಡ. ಮತ್ತು ಆಟ ಆಡೋದಂತೂ ಇದ್ದೇ ಇರುತ್ತೆ. ಸೊ 1-2 ಆಟದಲ್ಲಿ ನಾವು ಹೋಗಿ, ಅದೇನೋ 3D ಎಫೆಕ್ಟ್ ಅಂತ ಇತ್ತು, ಅದನ್ನೊಂದು ಎಂಜಾಯ್ ಮಾಡಿಕೊಂಡು ಎಲ್ಲವನ್ನು ಕಣ್ತುಂಬಿಕೊಂಡು ಅಲ್ಲೇ ಒಂದು ಸ್ವಲ್ಪ ಏನಾದರೂ ಪೇಟ್ ಪೂಜೆ ಮಾಡ್ಕೊಂಡ್ವಿ. ಹೊಟ್ಟೆಗೆ ಒಂದು ಸ್ವಲ್ಪ ಏನಾದರೂ ತಿಂದ್ಕೊಂಡು ನಮ್ಮ ಮೈಸೂರಿನ ಟ್ರಿಪ್ನ ಮೊದಲನೇ ದಿನವನ್ನು ತುಂಬಾ ಪೀಸ್ಫುಲ್ಲಾಗಿ ಹಾಗೆ ತುಂಬಾ ಎಂಜಾಯ್ ಮಾಡಿಕೊಂಡು ಮೆಮೊರೀಸ್ನ ಕ್ರಿಯೇಟ್ ಮಾಡಿಕೊಂಡು ಬಂದ್ವಿ. ಇನ್ನು ಸೆಕೆಂಡ್ ಡೇ ನಾವೆಲ್ಲ ಹೋದ್ವಿ, ಏನೇನೆಲ್ಲ ಮಾಡಿದ್ವಿ, ನೀವು ಏನೇನೆಲ್ಲ ಮಾಡಬಹುದು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ನನ್ನ ವೀಡಿಯೋಗಳಿಗೆ ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ನನ್ನ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟು. ಯಾಕೆಂದರೆ ಅದರಿಂದ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಇನ್ನೂ ವೀಡಿಯೋಗಳನ್ನು ಮಾಡಬೇಕು ಅಂತ. ಹೀಗಾಗಿ ಯಾವ ರೀತಿಯಾದಂಥ ವೀಡಿಯೋಗಳು ಬೇಕು ಅನ್ನೋದನ್ನು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ.